ವಿಜಯ್ ರಾಘವೇಂದ್ರ ಈಗ ಪ್ರತಿಯೊಂದು ಸಿನಿಮಾಗಳಲ್ಲಿಯೂ ಕೂಡ ಅಷ್ಟೇ ಚೆನ್ನಾಗಿ ನಟನೆ ಮಾಡುತ್ತಾ ಸ್ಪಷ್ಟವಾಗಿ ಮಾತನಾಡುತ್ತಾ ಅಭಿನಯ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಇದೀಗ ರೆಡಿಯಾಗಿದೆ. ಸ್ವಪ್ನ ಮಂಟಪ ಮತ್ತು ರಿಪ್ಪನ್ ಸ್ವಾಮಿ ಸಿನಿಮಾ ಇದೇ ವರ್ಷ ಖಂಡಿತವಾಗಿಯೂ ಕೂಡ ರಿಲೀಸ್ ಆಗುತ್ತೆ. ವರ್ಷಕ್ಕಂತೂ ಮಿನಿಮಮ್ 2 ಸಿನಿಮಾವನ್ನು ವಿಜಯ್ ರಾಘವೇಂದ್ರ ಅವರು ಮಾಡ್ತಾ ಹೋಗ್ತಾರೆ. ಇನ್ನು ಮೇಘನರಾಜ್ ಅವರು ವರ್ಷಕ್ಕೆ 1 ಸಿನಿಮಾ ಅಂತೂ ಖಂಡಿತ ಮಾಡ್ತಾರೆ. ಆದರೆ ಈಗ ವಿಚಾರ ಏನು ಆಗಿದೆ, ಏನು ತಿಳಿದು ಬಂದಿದೆ ಅಂದರೆ, ಇದು ಮೇಘನ ಮತ್ತೆ ಇದು ವಿಜಯ್ ರಾಘವೇಂದ್ರ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೊ ಅದು ಖಂಡಿತವಾಗಿಯೂ ಕೂಡ ನಡೆಯುವಂತ ಮಾತು ಅಲ್ಲವೇ ಅಲ್ಲ. ಜೊತೆಗೆ ಆ ರೀತಿಯ ಮಾತುಗಳಿಗೆ ಕಿವಿಯನ್ನು ಸಹ ಕೊಡಬಾರದು. ಖಂಡಿತ ಆ ರೀತಿ ಏನು ಕೂಡ ಇಲ್ಲ. ಇಬ್ರು ಕೂಡ ಜಸ್ಟ್ ಫ್ರೆಂಡ್ಸ್ ಅಷ್ಟೇನೆ. ಆದ್ರೆ ಕೆಲವೊಂದಿಷ್ಟು ಊಹಾಪೋಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕೇಳಿ ಬರುತ್ತೆ. ಸೊ ಅದು ಯಾವುದು ಕೂಡ ನಿಜ ಅಲ್ಲ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ಬೇಕು. ಯಾಕಂದ್ರೆ ಖಂಡಿತವಾಗಿಯೂ ಕೂಡ ಅದು ನಡೆಯೋದು ಇಲ್ಲ. ಇಬ್ಬರು ಕೂಡ ಮುಂಚೆಯಿಂದ ಸ್ನೇಹಿತರು ಅಷ್ಟೇ, ಅದು ಬಿಟ್ಟು ಏನು ಕೂಡ ಇಲ್ಲ. ಇಬ್ರು ಕೂಡ ಸಿನಿಮಾ ಕ್ಷೇತ್ರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಮೇಘನ ಅವರಿಗೆ ರಾಯನೇ ಪ್ರಪಂಚ, ಇನ್ನು ವಿಜಯ್ ರಾಘು ಅವರಿಗೆ ಶೌರ್ಯನೇ ಪ್ರಪಂಚ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಮೇಘನ ಅವರು ಕೂಡ ಒಳ್ಳೆ ಸಿನಿಮಾಗಳು, ಒಳ್ಳೆ ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೋತಾ ಇದ್ದಾರೆ. ಇನ್ನು ರಾಯನ್ನ ನೋಡ್ಕೊಳ್ಳೋದ್ರೆ ಅವ್ರಿಗೆ ಕಂಪ್ಲೀಟ್ ಸಮಯವೂ ಕೂಡ ಕಳೆದೋಗುತ್ತೆ. ಮನೆಯಲ್ಲಿ ಬಂದ್ರೆ ಕಂಪ್ಲೀಟ್ ಆಗಿ ಶೌರ್ಯನೊಟ್ಟಿಗೆ ವಿಜಯ್ ರಾಘವೇಂದ್ರ ಅವರು ಹೆಚ್ಚು ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ನಿಮಗೂ ಕೂಡ ಈ ಅದ್ಭುತ ನಟ ಮತ್ತು ನಟಿ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ.